ಅದಕ್ಕೆ ನನ್ನ ಧ್ವನಿ ನೆನಪಾಗ್ತಾ ಇರಬಹುದು. ಅದಕ್ಕೆ ನನ್ನನ್ನು ಭಾರಿ ಕಿವಿ ಅಗ್ಲಿಸಿ ನೋಡ್ತಾ ಇದೆ. ನಾನು ಒಂದು 15 ಅಡಿ ಎತ್ತರದಿಂದ ಕೆಳಗಡೆ ದೊಡ್ಡದೊಂದು ನದಿ ಹರಿತಾ ಇತ್ತು. ಕೆಳಗಡೆ 15 ಅಡಿ ಎತ್ತರದಲ್ಲಿ ಕೂತಿದ್ದೆ. ಈ ಆನೆ ಆ ಕಡೆಯಿಂದ ಬಂದಿದ್ದೆ, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ಶರಾಬಿರೋ ಮನೆಗಳನ್ನ ಪತ್ತೆ ಮಾಡಿ ಅವರು ಕಿಟಿಗೆ ಬಾಗಿಲು ಮುರಿಯೋದು ಎಲ್ಲ ಮಾಡ್ತಿತ್ತು. ಅಭಿಮನ್ಯು ಇದನ್ನ ಹಿಡಿದು ನಿಲ್ಲಿಸಿ ಅಟ್ಟಿಸ್ಕೆ ಹೋಗಿ ಇನ್ನು ನಿಲ್ಲಿಸಿ ಹೈವೇ ದಾಟಕ್ಕೆ ಬೇಡ ಅಂತ ಅಡ್ಡ ಹಾಕ್ತು. ಆದರೆ ಇದು ಇನ್ನೊಂದು ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗಿ ಹೈವೇಗೆ ಹೋಗಿ ಇದರಲ್ಲಿ ಇಟ್ಟು ಹಾಕಿದಾಗ ಥೈಲ್ಯಾಂಡಲ್ಲಿ ನಿಮ್ಗೆ ಆನೆಗಳು ನೋಡಬೇಕಾದ್ರೆ ಸೇಮ್ ಇದೇ ರೀತಿ ನಿಲ್ಲಿಸಿರ್ತಾರೆ ಥೈಲ್ಯಾಂಡಲ್ಲಿ. ಇದರಲ್ಲಿ ಒಂದು ವಿಜಯ ಅಂತಿದೆ, ಇನ್ನೊಂದು ಕಾವೇರಿ ಅಂತಿದೆ. ಏನಾದರೂ ನೆನಪಿದೆನಾ? ಇಲ್ಲ, ಆದರೆ ಅವು 2 ಹೆಣ್ಣಾನೆ ದಸರಾಕ್ಕೆ ಹೋಗಿ ಬಂದಿರ್ಬೋದು. ಆದರೂ ನಮ್ಗೆ ಇದೆಲ್ಲ ನೋಡಿದ್ರೆ ಭಾರಿ ಬೇಜಾರಾಗ್ತದೆ. ಯಾವ್ದಾರ ಒಂದು ಕಾಲಕಾರ ನಾನು ಸುಪ್ರೀಂ ಕೋರ್ಟಿಗಾರ ಮುಟ್ಟಿ ಈ ಆನೆಗಳನ್ನೆಲ್ಲ ತಂದು ಕಾಡಿಗೆ ಬಿಡಿಸಿ ಇದನ್ನೆಲ್ಲ ಮುಚ್ಚಾಕ್ಸ್ಬೇಕು. ಹಿಂಗೆಲ್ಲ ಮಾಡಬಾರ್ದು. ಅವಕ್ಕೂ ಮನುಷ್ಯ ಈ ಭೂಮಿ ಮೇಲೆ ಮನುಷ್ಯನಿಗೆ ಹೇಗೆ ಬದುಕ ಹಕ್ಕುಂಟು, ಹಾಗೆ ಇಲ್ಲಿ ಪ್ರತಿ ಒಂದು ಜೀವಿಗಳಿಗೂ ಬದುಕ ಹಕ್ಕುಂಟು ಸ್ವತಂತ್ರವಾಗಿ. ಅವುಗಳನ್ನೆಲ್ಲ ಇಲ್ಲಿ ಕರ್ಕ ತಂದು ಅರೆ ಹೊಟ್ಟೆ ಮಾಡಿ ಕಾಲಿಗೆಲ್ಲ ಸರಪಳಿ ಹಾಕಿ 21ನೇ ಶತಮಾನ ಅಲ್ವಾ. ಈ ಕಾಲದಲ್ಲೂ ಈ ಪ್ರಾಣಿಗಳಿಗೆಲ್ಲ ಅರೆ ಹೊಟ್ಟೆ ಮಾಡೋದು, ಇವುಗಳನ್ನೆಲ್ಲ ಕಟ್ಟಾಕೋದು ಇದು ಸರಿಯಲ್ಲ. ಇದು ಏನು ಈಗ ಆನೆ ಧಾಮ ಏನಿದಾವೆ ಇವನ್ನೆಲ್ಲ ಮುಚ್ಚಾಕಿ ಈ ಆನೆಗಳನ್ನೆಲ್ಲ ಕಾಡಿಗೆ ಅವು ಪಾಡಿಗೆ ಅವು ಬದುಕಲಿ. ಇಲ್ಲೇ ಹುಟ್ಟಿದಂಥ ಸುಮಾರು ಮರಿಯಾನೆಗಳಿದ್ದಾವೆ. ಮರಿಯಾನೆಗಳು ಇರುವಂಥ ಜಾಗದಲ್ಲಿ ನಾವಿದೆ. ದುಬಾರೆ ಅಂತ ಹೇಳಿದ ಕೂಡಲೇ ನೀವು ಎಲ್ಲ ದೊಡ್ಡ ದೊಡ್ಡ ಆನೆ ಒಟ್ಟಿಗೂ ಕಂಜನ್ ಇರ್ಬೋದು, ಹರ್ಷ ಇರ್ಬೋದು, ಶ್ರೀರಾಮ ಇರ್ಬೋದು, ಧನಂಜಯ ಇರ್ಬೋದು, ಗೋಪಿ ಇರ್ಬೋದು. ಅದೇ ರೀತಿ ಇಲ್ಲೇ ಹುಟ್ಟಿದಂಥ ಸುಮಾರು ಆನೆಗಳು ನೀವು ನೋಡ್ಬೋದು. ಮುಂದ್ಗಡೆ ಇದೆ ಸುಮಾರು ಮರಿಗಳಿದ್ದಾವೆ. ಸರ್, ಇವೆಲ್ಲ ಇಲ್ಲೇ ಹುಟ್ಟಿದ್ದು ಅನ್ಸುತ್ತಾ ನಿಮಗೆ? ತುಂಬ ಆನೆ ಇಲ್ಲೇ ಹುಟ್ಟಿದವಿದ್ದಾವೆ. ಅವುಗಳಿಗೆ ಕಾಡೇ ಗೊತ್ತಿಲ್ಲ. ದೊಡ್ಡ ಆನೆಗಳು, ವಯಸ್ಸಾದ ಆನೆಗಳು 25 ವರ್ಷ ದಾಟಿದ ಮೇಲೆ 20 ವರ್ಷ ದಾಟಿದ ಮೇಲೆ ಹಿಡಿದ ಆನೆಗಳಿಗೆ ಅವು ದಿನ ಅವು ಹುಟ್ಟಿ ಅವು ಬೆಳೆದಿದ್ದು, ಅವು ತಿರುಗಿದ ಜಾಗ, ಅವು ಕುಟುಂಬ ಅದನ್ನೆಲ್ಲ ನೆನೆಸ್ಕೊಂತಲೇ ಇರ್ತವೆ. ಆದರೆ ಇಲ್ಲಿ ಹುಟ್ಟಿದವಕ್ಕೆ ಅವಕ್ಕೇನು ಕಾಡಿನ ಬಗ್ಗೆ ಏನು ಗೊತ್ತಿರೋದಿಲ್ಲ. ಬಹುಶಃ ಇದೇ ನಮ್ಮ ಪ್ರಪಂಚ ಅಂತ ತಿಳ್ಕೊಂಡಿರ್ತೇವೆ. ಕಾಡಿನ ಸ್ವಚ್ಛಂದ ಬದುಕು ಗೊತ್ತಿರಕ್ಕಿಲ್ಲ. ಈ 2 ಥರದ ಆನೆಗಳು ನಾವು ನೋಡ್ಬೋದು. ಒಂದು ಕಾಡಿಂದ ಹಿಡ್ಕೊಬಂದ ಆನೆಗಳು, ಒಂದು ಕಡೆ ಇಲ್ಲಿರೋ ಆನೆಗಳು, ಇಲ್ಲೇ ಹುಟ್ಟಿದ ಆನೆಗಳು. ಇಲ್ಲಿದೆ ಹುಟ್ಟಿದ ಆನೆಗಳಿಗೆ ಅವಕ್ಕೇನು ಬೇಜಾರಿಲ್ಲ, ಯಾಕೆಂದರೆ ಅವು ಜೀವನನೇ ಇದು, ಇಲ್ಲೇ ಹುಟ್ಟಿರ್ತವೆ. ಆದರೆ ಕಾಡಲ್ಲಿ ಹುಟ್ಟಿದ ಆನೆಗಳಿಗೆ ನಾನು ಮೊದಲೇ ಹೇಳ್ದಂಗೆ ಅವಾಗ ಸ್ವಚ್ಛಂದ ಬದುಕು, ಅವು ಫ್ಯಾಮಿಲಿ. ಮೊದಲೇ ಆನೆಗಳು ಬೇರೆ ಪ್ರಾಣಿಗಳಂಗಲ್ಲ, ಕುಟುಂಬ ವ್ಯವಸ್ಥೆ ಒಳಗೆ ಬೆಳೆದ ಆನೆಗಳು. ಅವಕ್ಕೊಂದು ದೊಡ್ಡ ಕುಟುಂಬನೇ ಇರ್ತದೆ. ಹೌದು, ಮನುಷ್ಯರಿಗೆ ಹೇಗಿರ್ತದೆ ಕುಟುಂಬ, ಅದೇ ಥರ ಹೌದುಗಳು ಕುಟುಂಬ. ಈ ಆನೆಗಳು ಇನ್ನು ಕಾಡಿನಲ್ಲಿ ಅಷ್ಟೇ ಅದೇ ಥರನೇ ಬದುಕ್ತಾವಂತೀರಾ? ಬಿಟ್ರೆ ಬದುಕ್ತವೆ. ಅದೊಂದು ಜೀವನ ರೂಪಿಸ್ಕೊಂತವೆ. ಹೌದೇ ಅದು. ಸರ್, ಇದರಲ್ಲಿ ಒಂದು ವಿಜಯ ಇದ್ದಾನೆ, ಇನ್ನೊಂದು ಕಾವೇರಿ ಇದೆ. ಒಂದು ವಿಜಯ ಅಂತ ಹೇಳಿದ್ರೆ ಒಂದು ಆನೆ, ಇನ್ನೊಂದು ಕಾವೇರಿ ಆನೆ. ಉಳಿದಿದ್ದು ಒಂದು ಮರಿ. ಇನ್ನು ಉಳಿದಂಥದ್ದು ಕಾಡಿನಲ್ಲಿ ಹಿಡಿದಂಥ ಮರಿಗಳಂತೀವೆಲ್ಲ, ಅಂದರೆ ಈ ಆನೆಗಳ ಒಟ್ಟಿಗೆ ಮರಿಗಳಿರ್ತಾವಲ್ಲ, ಆ ಹಿಡಿದಂಥ ಮರಿಗಳಂತ. ಇದು ಸಾಧ್ಯನಾ? ಮರಿಗಳನ್ನು ಹಿಡಿತಾರೆ. ಕೆಲವು ಟೈಮು ತಾಯಿ ಹೊಡೆದಾಗ ಮರಿನೂ ಹಾಲು ಕುಡಿಯೋ ಮರಿ ಇದ್ದಾಗ ಕರ್ಕೊಬರ್ಬೇಕಾಗ್ತದೆ ತಾಯಿ ಜೊತೆನೆ. ಕೆಲವು ಟೈಮು ಅನಾಥ ಮರಿಗಳು ಸಿಗ್ತವೆ ಕಾಡಲ್ಲಿ. ಅವಕ್ಕೆ ತಾಯಿ ಬಿಟ್ಟೋಗಿರ್ತದೆ, ಇಲ್ಲ ಗುಂಪು ಬಿಟ್ಟೋಗಿರ್ತವೆ. ಇಲ್ಲ ಕೆಲವು ಟೈಮು ಇಂಜುರಿ ಆದವು, ಇಲ್ಲ ಕೆಲವು ಹುಲಿ ಅಟ್ಯಾಕ್ ಮಾಡಿರ್ಬೋದು, ಇಲ್ಲ ಬೇರೆ ಎಲ್ಲೋ ಬಿದ್ದು ಪೆಟ್ಟಾಗಿರೋವು, ಅವನ್ನೆಲ್ಲ ತಂದಿಲ್ಲಿ ಸಾಕ್ತಾರೆ. ಕೆಲವು ಅನಾಥ ಮರಿಗಳು ಇವೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಸಾಕುವಂಥದ್ದು ಇದು. ಹೌದು, ಚಂದ ಬದುಕಲ್ಲಿರ್ತವೆ. ಇಲ್ಲಿ ಸರಪಳಿ ಕಟ್ಟಿ ಈ ಆನೆಗಳನ್ನೆಲ್ಲ ಈ ರೀತಿ ಮಾಡೋದು ಸರಿಯಲ್ಲ. ಇದು ಮೊನ್ನೆ ಒಂದು ಸುದ್ದಿ ಕೇಳಿರ್ತೀರ, ಏನಂತ ಹೇಳಿ ಕಂಜನು ಮತ್ತು ಧನಂಜಯನ ಹೊಡೆದಾಟ ಆಗಿರುತ್ತಲ್ಲ, ಹೀಗೆ ಕಂಜನೆ ಒಂದು ಕಡೆ ಹಾಕಿದ್ದಾರೆ, ಧನಂಜಯನ ಒಂದು ಕಡೆ ಹಾಕಿದ್ದಾರೆ. ಇವು ಧನಂಜಯ, ಕಂಜನ್ 2 ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದವು. ನಮ್ಮ ವೆಂಕಟೇಶ್ ಅಣ್ಣ ಡಾಟ್ ಮಾಡಿದ ಆನೆಗಳು. ಇವೆಲ್ಲ ಒಂದೇ ಕುಟುಂಬದಲ್ಲಿದ್ದವು. 26 ಆನೆ ಹಿಡಿಯೋಕ್ಕೆ ಒಂದು ಆರ್ಡ್ರ್ ಬಂದಾಗ 24 ಆನೆ ಹಿಡಿದಾಗ ಇವೆಲ್ಲ ಪಾಪದ ಆನೆಗಳು, ಯಾರನ್ನೂ ಏನು ಮಾಡಲಿಲ್ಲ. ಆದರೆ ಹಿಡಿಬೇಕಿತ್ತು ಅಂತ ಹಿಡಿದಿದ್ದಷ್ಟೇ. ಆಮೇಲೆ ಒಂದು ಮನೇಲಿ ಇದ್ದ ಅಣ್ಣ ತಮ್ಮದರು ಹೊಡೆದಾಡೋದು, ಗಲಾಟೆ ಮಾಡ್ಕೊಳೋದು, ಅದೇ ರೀತಿ. ಇದಕ್ಕೇನೋ ಒಂದು ಸ್ವಲ್ಪ ಮದ ಬಂದಿತ್ತೇನ, ಅವತ್ತು ಹೊಡಿತು ಕಂಜನ್ನ. ಆದರೆ ಕಂಜನ್ನ ಇದು ಒಂದೇ ಕಡೆ ಹಿಡಿದ ಆನೆಗಳು, ಒಂದೇ ಕುಟುಂಬದ ಆನೆಗಳು ಇವು. ಮೈಸೂರಲ್ಲೇನು. ಆಮೇಲೆ ಇದು ನಮ್ಮ ಸಕಲೇಶ್ಪುರದ ಆನೆ. ನಾವು ದುಬಾರೆಯಲ್ಲಿದ್ದೇವೆ. ದುಬಾರೆ ಅಂದ ಕೂಡಲೇ ವಿಶೇಷ ಆನೆಗಳ ಅದ್ಭುತವಾದ ಕ್ಯಾಂಪು.
ಇದನ್ನು ನೆನಪಿಲ್ವಾ? ಇದು ನಮ್ಮ ಮಕ್ಕನ ಆನೆ ಅಂತ ಹೇಳಿ, ಮಕ್ಕನ ಆನೆ ಇದು ತುಂಬಾ ವಿಶೇಷ ಅಂತ ಹೇಳಿ ಈಗ ಸ್ನಾನ ಮಾಡ್ತಿತ್ತು. ಇದು ಸಕಲೇಶ್ಪುರ ಹಾಸನ ಮಧ್ಯಭಾಗದಲ್ಲೇ ಇದನ್ನ ಎಸ್ಟೇಟ್ ಅಲ್ಲಿ ಹಿಡಿದಿದ್ರು ಸರ್. ಇದ್ರ ವಿಶೇಷ ಇದು ಸುಮಾರು 4 ವರ್ಷದ ಹಿಂದೆ ಸಕಲೇಶ್ಪುರದಿಂದ ನಮ್ಮ ಹಾನ್ಬಾಳ್ ಭಾಗಕ್ಕೆ ಬಂತು. ಇದ್ರ ಮುಖ ನೋಡಿ, ಬೇರೆ ಆನೆಗಳ ಮುಖ ನೋಡಿ, ಈ ಆನೆ ಮುಖ ನೋಡಿದ್ರೆ ಇದು ಏನೋ ಒಂಥರ ಕ್ರೂರ ಕಾಣ್ತದೆ. ಇದು ಫಸ್ಟ್ ನಮ್ಮಲ್ಲಿಗೆ ಬಂದಾಗ ಇದ್ರ ಜೊತೆ ಒಂದು ಮರಿ ಇತ್ತು. ಇದೊಂದು ಮರಿನ ದತ್ತು ತಗೊಂಡಿತ್ತು. ಆಮೇಲೆ ಅದಕ್ಕೆ ನನ್ನ ಧ್ವನಿ ನೆನಪಾಗ್ತಾ ಇರಬಹುದು, ಅದಕ್ಕೆ ನನ್ನನ್ನು ಭಾರಿ ಕಿವಿ ಅಗ್ಲಿಸಿ ನೋಡ್ತಾ ಇದೆ. ಯಾಕೆಂದ್ರೆ ಇದ್ರ ಹತ್ರ ನಾನು ಸುಮಾರು ಸತಿ ಉಳ್ಕೊಂಡು ಬದುಕಿ ಬಂದಿದ್ದೆ. ಆವಾಗ ಒಂದು ಗಂಡು ಮರಿ ಜೊತೆ ಕರ್ಕೊಂಡು ತಿರುಗ್ತೈತೆ. ಇದು ಗಂಡಾನೇನೆ, ಮಕ್ಕನ. ಆಮೇಲೆ ಎಲ್ಲ ಹೇಳ್ತಾ ಇದ್ರು, ಇದು ಹೆಣ್ಣಾನೆ ಒಂದು ಮರಿ ಕರ್ಕೊಂಡು ಬರ್ತಾ ಇದೆ ಹಾಗೆ ಹೀಗೆ ಅಂತ. ಮೂತ್ರ ಮಾಡ್ತಾ ಇತ್ತು, ಅವಾಗ ಗೊತ್ತಾಯ್ತು ಇದು ಗಂಡಾನೆ ಅಂತ. ಆಮೇಲೆ ನಾನು ಎಲ್ಲರಿಗೂ ಹೇಳಿದೆ, ಹೆಣ್ಣಾನೆ ಅಲ್ಲ ಇದು ಮಕ್ಕನ ಅಂತ. ಆಮೇಲೆ ಕ್ರಮೇಣ ಇದ್ದಕ್ಕಿದ್ದಂಗೆ ಈ ತಿನ್ನಕ್ಕೆ ಶುರು ಮಾಡ್ತು, ಮನೆಗಳಿಗೆಲ್ಲ ನುಗ್ಗಕ್ಕೆ ಶುರು ಮಾಡ್ತು. ಆಮೇಲೆ ಕೊರೋನಾ ಸಮಯದಲ್ಲಿ ಆನೆ ನಮ್ಮಲ್ಲಿ ಬಂತು. ಕೊರೋನಾ ಸಮಯದಲ್ಲಿ ಲಿಕ್ಕರ್ ಬ್ಯಾನ್ ಮಾಡಿದ್ರು. ಆವಾಗ ಮಲೆನಾಡಲ್ಲೆಲ್ಲ ಸಿಕ್ಕಾಬಟ್ಟೆ ಕಳ್ಬಟ್ಟಿ ಶರಾಬು ಕಾಯಿಸಿ ಮಾರ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲೊಂದು ಅಗ್ಜಳ್ಳಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ನಮ್ಮ ಹಾನ್ಬಾಳ್ ಹತ್ರ, ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹತ್ರ. ಅಲ್ಲೊಂದು ಕಾಡಲ್ಲಿ ಸೇರ್ಕೊಂಡಿತ್ತು. ನಾನು ಒಂದು 15 ಅಡಿ ಎತ್ತರದಿಂದ ಕೆಳಗಡೆ ದೊಡ್ಡದೊಂದು ನದಿ ಹರಿತಾ ಇತ್ತು. ಕೆಳಗಡೆ 15 ಅಡಿ ಎತ್ತರದಲ್ಲಿ ಕೂತಿದ್ದೆ. ಈ ಆನೆ ಆ ಕಡೆಯಿಂದ ಬಂದಿದ್ದೆ, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ನಾನು ಮೊದಲೇ ನನಗೆ ಗೊತ್ತಿತ್ತು. ನಾನು ಹೋಗಿ ಆ ಕೆಳಗಡೆ 15 ಅಡಿ ಕೆಳಗೆ ನೆಗೆದು ಕೂತಾಗ ನನ್ನ ತಲೆ ಮೇಲೆ ಇದು ನಿಂತ್ಕೊಂಡು ಸೊಂಡ್ಲೆಲ್ಲ ಬಿಡ್ತು ನನ್ನ ಹಿಡಿಯೋಕ್ಕೆ, ಬುಸ್ 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 ಅಂತ. ನಾನು ಇದಕ್ಕೆ ಸಿಕ್ಲಿಲ್ಲ. ಆಮೇಲೆ ಆ ಕಡೆ ಹೋಯ್ತು. ಆ ಕಡೆ ಹೋದ್ಮೇಲೆ ಮತ್ತೆ ನಾನು ಬಂದ ಕೂಡಲೇ ಮತ್ತೆ ನಾನು ಅಟ್ಟಿಸ್ಕೊಂಬಂತು. ಆವಾಗ ನಾನೇನು ಮಾಡಿದೆ, ನದಿ ದಾಟಿ ಓಡ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಒಂದು ಕಾಫಿ ಎಸ್ಟೇಟು, ಅಲ್ಲಿಂದ ಒಂದು ಅಡಿಕೆ ಮರಗಳು 2 ಮರಗಳನ್ನ ಮುರಿದು ನನ್ನ ಮೇಲೆ ದೂಕ್ತು. ಆಮೇಲೆ ಏನಾಯ್ತು, ಇದ್ರ ಉಪದ್ರ ಜಾಸ್ತಿ ಆಯಿತು. ಮನೆಗಳಿಗೆ ನುಗ್ಗೋದು, ಶರಾಬಿರೋ ಮನೆಗಳನ್ನ ಪತ್ತೆ ಮಾಡಿ ಅವ್ರು ಕಿಟಿಗೆ ಬಾಗಿಲು ಮುರಿಯೋದು ಎಲ್ಲ ಮಾಡ್ತಿತ್ತು. ಸೊಸೈಟಿಗಳಿಗೆ ನುಗ್ಗಿ ಅಕ್ಕಿ ತಿಂತಿತ್ತು. ಆಮೇಲೆ ಏನಾಯ್ತು ಅಂದ್ರೆ ABC ಅಂತ ತೋಟದಲ್ಲಿ ಈ ಆನೆ ಇತ್ತು. ಅಲ್ಲಿ ಹೋಗಿ ವೆಂಕಟೇಶಣ್ಣ ಡಾಟ್ ಮಾಡೋದು ಬಿತ್ತು. ಇದನ್ನ ಹಿಡಿದು ರೇಡಿಯೋ ಕಾಲರ್ ಹಾಕಿ ಬಂಡೀಪುರದ ಹತ್ರ ಮೂಲೆ ಹೊಳೆಗೆ ತಮಿಳ್ನಾಡು ಬಾರ್ಡ್ರಿ ಬಂದಾಯ್ತು. ಅದಾಗಿ 2 ತಿಂಗಳಲ್ಲಿ ಈ ಆನೆ ಸಕಲೇಶ್ಪುರಕ್ಕೆ ಮತ್ತೆ ಬಂತು, ವಾಪಸ್ ಬಂತು. ಇದ್ರದ್ದು ರೇಡಿಯೋ ಕಾಲರು ಬಿದ್ದೋಯ್ತು. ಅದಾದ್ಮೇಲೆ ಮತ್ತೆ ಮನೆಗಳಿಗೆ ನುಗ್ಗಕ್ಕೆ ಶುರು ಮಾಡ್ತು, ಸೊಸೈಟಿಗಳಿಗೆ ನುಗ್ಗಕ್ಕೆ ಶುರು ಮಾಡ್ತು. ಮಠಸಾಗರ ಅಂತ ಸಕಲೇಶ್ಪುರದಿಂದ 6 ಕಿಲೋಮೀಟರ್ ದೂರದಲ್ಲಿ ಇದಕ್ಕೆ ಡಾಟ್ ಮಾಡಿ ಆಯ್ತು. ಅಲ್ಲೇ ಯಾರಿದೆ ಒಂದು ಆನೆ ಅಲ್ಲೇ ಇರಲಿ, ಹೈವೇ ದಾಟ್ ಬಿಡುತ್ತೆ, ಬಿಡಿಸೋ ಈ ಕಡೆಗೆ ಇಲ್ಲ ಅಂದ್ರೆ ಅಂತೇಳಿ. ಬನ್ನಿ ಸರ್, ಬನ್ನಿ ಈ ಕಡೆ ಜಾಗ ಇಲ್ಲ. ಅವ್ರು ಬರ್ತಾರೆ, ನೀವು ಮಾಡಿ ಬರಲೇ ಇಲ್ಲ. ನಡೋಣ, ನೀವು ಅವ್ರು ಬರ್ದಿರಲಿ, ನಡೀರಿ, ನೀವು ಅವ್ರು ಬರ್ದಿದ್ದು ಪರವಾಗಿಲ್ಲ. ಆಮೇಲೆ ಸಿಗಲಿಲ್ಲ, ತುಂಬ ಓಡಾಡ್ತು. ಆಮೇಲೆ ಅಭಿಮನ್ಯು ಆನೆ ಇದನ್ನ ಹೋಗಿ ಹಿಡಿದು ಒಂದು ಕಡೆ ನಿಲ್ಲಿಲ್ಲ. ಮತ್ತೆ ಹೈವೇ ದಾಟಿ ಓಡೋಯ್ತು. ಮತ್ತೆ ಇದಕ್ಕೆ ಡಾಟ್ ಮಾಡಿದ್ಮೇಲೆ ರೋಡ್ ಸೈಡಲ್ಲಿ ಐತೆ. ಆನೆ ಸಿಕ್ತು, ಬಿದ್ದೋಯ್ತು. ಆಮೇಲೆ ಅದನ್ನ ಇನ್ನು ಬೇರೆ ಕಡೆ ಬಿಟ್ಟರೆ ಕಷ್ಟ ಅಂತ ಹೇಳಿ ಇಲ್ಲಿ ತಂದು ಅಭಿಮನ್ಯು ಇದನ್ನ ಹಿಡಿದು ನಿಲ್ಲಿಸಿ
ಅಟ್ಟಿಸ್ಕೆ ಹೋಗಿ ಇನ್ನು ನಿಲ್ಲಿಸಿ ಹೈವೇ ದಾಟಕ್ಕೆ ಬೇಡ ಅಂತ ಅಡ್ಡ ಹಾಕ್ತು. ಆದರೆ ಇದು ಇನ್ನೊಂದು ದಾರಿಯಲ್ಲಿ ತಪ್ಪಿಸ್ಕೊಂಡು ಹೋಗಿ ಹೈವೇಗೆ ಹೋಯ್ತು, ಹೈವೇ ದಾಟಿ ಹೋಯ್ತು. ಅಲ್ಲಿಂದ ಹೈವೇ ಸೈಡೇ ಕಿರ್ಕ್ ಪಾರ್ಟಿ ಕ್ಯಾಂಟೀನ್ ಅಂತ ಇದೆ. ಕಿರ್ಕ್ ಪಾರ್ಟಿ ಅಂತ ಒಂದು ಫಿಲ್ಮಲ್ಲಿ ಶೂಟಿಂಗ್ ಮಾಡಿದ್ರು, ಹಾಗಾಗಿ ಆ ಹೋಟ್ಲಿಗೂ ಅದೇ ಹೆಸರು ಬಿತ್ತು. ಅಲ್ಲಿ ಆನೆ ಹೋಗಿ ನಿಂತ್ಕೊಂತು. ಆಮೇಲೆ ಅಲ್ಲಿ ದಾಟ್ ಮಾಡಿ ಇದನ್ನ ಹಿಡಿದು ಇಲ್ಲಿ ಕಳಿಸಿ. ಸರ್ ಬಟ್ ಒಂದು ವಿಷಯ ಹೇಳ್ತೇನೆ, ಹಿಡಿಯೋತ್ತಿಗೆ ಎಂಥ ದೈತ್ಯಾಕಾರದ ಆನೆ ಇತ್ತು ಸರ್. ಅಲ್ಲ, ಎಲ್ಲ ಆನೆಗಳು ಅಷ್ಟೇ. ಇಲ್ಲಿ ಹಿಡಿಯೋಕ್ಕಿಂತ ಮೊದಲು ಒಂದು ಡಬಲ್ ಇದ್ದು. ಇಲ್ಲಿ ಫುಡ್ಗಳು ಸಾಲದಲೆ, ಆಹಾರ ಸಾಲದಲೆ, ಅಲ್ಲಿ ಸ್ವಚ್ಛಂದ ಬದುಕು, ಇಲ್ಲಿ ಜೈಲಲ್ಲಿರೋದು ಊಟ. ಹಾಗಾಗಿ ಆನೆಗಳಿಗೆ ಊಟ ಸಾಲಿಲ್ಲ. ಸಾಕಾಗುತ್ತೆ ಸರ್ ಇಷ್ಟು ಊಟ? ಸುಮ್ಮನೆ ಹಾಕಿರೋದು. ಆದರೆ ಈ ಕಾಡಿಗೆ ಬಿಡ್ತಾರಲ್ಲ, ಇದು ನಾವು ಬೇಜಾರಾದ ಬಬ್ಬಲ್ ಗಮ್ ಎಲ್ಲ ಚೂಯಿಂಗ್ ಗಮ್ ತಿನ್ನೋದಿಲ್ವಾ, ಹಂಗೆ ಆನೆಗಳಿಗೆ ಅಷ್ಟೇ. ಇದೇನು 200 kg ಫುಡ್ ಬೇಕು ಒಂದು ಆನೆಗೆ, ಇದೊಂದು ಚಾಕ್ಲೇಟ್ ತಿಂದಂಗೆ ಅಷ್ಟೇ. ಸರ್ ಇದಕ್ಕೆ ಹೋದ್ರಲ್ಲ ನೀವು, ಮೂಲೆ ಮನೆ ಹೊಳೆಗೆ ಬಿಟ್ಟಿದ್ರಲ್ಲ ಸರ್, ಅವತ್ತು ಕಾರ್ಯಾಚರಣೆ ಮಾಡ್ದ ನೀವಿದ್ರ ಸರ್? ಅದು ಗುಡ್ಬೆಟ್ಟೆ ಅಷ್ಟೇಟ್ ಅಲ್ಲ, ಅವತ್ತು ನಾನಿದ್ದೆ. ನಾವು ಇದನ್ನ ಹುಡ್ಕೆ ಹೋದ್ರೆ ರೋಡಲ್ಲಿ ಇದೇ ನಮ್ಮ ಕಡೆಗೆ ಬರ್ತಾ ಇತ್ತು. ನಾನು ಒಂದ್ ಕಡೆ ಸೈಡಿಗೆ ನಿಂತ್ಕೊಂಡೆ, ವೆಂಕಟೇಶಣ್ಣ ಹೊಡೆದ್ರು, ಅಲ್ಲಿ ಹೋಗೊಂದ್ ಕಡೆ ಬಿತ್ತು. ಆದ್ರೆ ಇದ್ರ ದತ್ತು ಮಗ ಇದ್ನಲ್ಲ ಸಾಕಿದ್ವನು, ಅವನು ಇದ್ರ ಮುಖದ ಹತ್ರನೇ ನಿಂತಿದ್ದ. ಮಗನೊಂದು ಹೋಗ್ಲೇ ಇಲ್ಲ ಇದು. ಆಮೇಲೆ ಓಡಿಸಿ ಇದಕ್ಕೆ ಹಗ್ಗ ಹಾಕಿ ಕಟ್ಟಿದ್ದು. ಅದು ಈ ಆನೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅದು ಕಾರಣ ಇದ್ರ ದತ್ತು ಮಗ ಅಲ್ಲ, ಇದು ಸಾಕಿದ ಆನೆ ಅಲ್ಲ, ಇದು ಆ ಮರಿ ಇದೇ ಸಾಕಿದ್ದು. ಅಲ್ಲಿ ಇಲ್ಲಿ ಯಾರ ಮನೆಗೆ ನುಗ್ಗಿ ಶರಾಬು ಇಲ್ಲ ಅದ್ರಲ್ಲಿ ಪಾಲು ಕೊಡ್ತಿತ್ತು. ಆಮೇಲೆ ಸೊಸೈಟಿಗಳಿಗೆ ನುಗ್ಗಿ ಅಕ್ಕಿ ಮೂಟೆ ತೆಗೆದು ಕೊಡ್ತಿತ್ತು ಅದಕ್ಕೆ ತಿನ್ನಕ್ಕೆ. ಹಾಗಾಗಿ ಅದು ಇದನ್ನ ಬಿಟ್ಟು ಹೋಗ್ಲಿಲ್ಲ. ಬಹುಶಃ ಈಗೇನು ಅಲ್ಲಿ ಮತ್ತೊಂದು ಚಿಕ್ಕ ಆನೆ ಉಪದ್ರ ಕೊಡ್ತಾ ಉಂಟಲ್ಲ, ಕಾನಹಳ್ಳಿ ಕುಳ್ಳ ಅಂತ, ಅದು ಬಹುಶಃ ಇದ್ರದ್ದು ದತ್ತು ಮಗನೇ ಅದು. ಅಲ್ಲ ಸರ್, ದತ್ತು ಪುತ್ರ. ಶರಾಬು ಅಂದ್ರಲ್ಲ, ಏನು ವಿಪರೀತ ಶರಾಬ್ ಕುಡಿತಾ ಇತ್ತು ಕೊರೋನಾ ಸಮಯದಲ್ಲಿ. ಇಡೀ ಕರ್ನಾಟಕ ಸ್ಟೇಟಲ್ಲೇ ಲಿಕ್ಕರ್ ಬ್ಯಾನ್ ಮಾಡಿರು. ಆವಾಗ ಮಲೆನಾಡಲ್ಲಿ ಕಳ್ಳಬಟ್ಟಿ ತಯಾರಿಸೋಕೆ ಶುರು ಮಾಡಿರು. ಆ ಕಳ್ಳಬಟ್ಟಿ ಇದು ಕೊಳೆ ಉಂಟಲ್ಲ, ರಾ ಮೆಟೀರಿಯಲ್ ಇದು ಉಂಟಲ್ಲ, ಅದನ್ನ ತಂದು ಇಟ್ಟಾಗ ಆನೆಗಳು ಅದು ಸ್ಮೆಲ್ ಹಿಡಿದು ಎಲ್ಲ ಕಡೆನೂ ಕುಡಿತಾ ಇದ್ದು. ಅವತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿದ ದಿವಸ ನಮ್ಮ ಊರಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇದು ಸುಮಾರು ಅರ್ಧ ಬ್ಯಾರಲ್ ಶರಾಬ್ ಕುಡಿದಿತ್ತು. ಆವಾಗ ಟೈಟ್ ಆಗಿ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಈ ಆನೆ. ಆದ್ರೆ ಇದು ಯಾರನ್ನೂ ಕೊಲ್ಲಿಲ್ಲ, ಯಾರಿಗೇನು ಮಾಡಲಿಲ್ಲ. ಇದು ಮಾಡಿದ ತಪ್ಪು ಅಂದ್ರೆ ಮನೆಗಳು ಇಲ್ಲ ಸೊಸೈಟಿಗೆ ನುಗ್ಗಿ ಬಾಗಿಲು ಮುರಿದು ಅಕ್ಕಿ ತಕ್ಕಂತ ತಿಂತಿತ್ತು, ಅಷ್ಟೇ ಮಾಡಿದ ತಪ್ಪು. ಅದ್ರ ತುಂಬಾ ಒಂದು ಬೇಜಾರಂದ್ರೆ ಆನೆಗಳು ಇಲ್ಲಿ ಬಂದ್ಮೇಲೆ ಸ್ವರ್ಗ ಹೋಗ್ತಾವ ಅನ್ನೋದು. ಯಾಕಂದ್ರೆ ನಾವು ಲೋಡ್ ಮಾಡೋದು ಎಲ್ಲ ನೋಡಿದ್ದು. ಅದು ಅಲ್ಲ, ಲೋಡ್ ಮಾಡಿದ್ದು ಎಲ್ಲ ಆದ್ರೂ ಇಲ್ಲಿ ಆಹಾರ ಸಾಲ್ತಾ ಇಲ್ಲ ಅವಕ್ಕೆ. ಏನು ಇವರು ಕಾಡಿಗೆ ಬಿಡ್ತಾರಲ್ಲ, ಈ ಕಾಡಲ್ಲಿ ಟೀಕ್ ಮರಗಳು ಮಾತ್ರ ಇರೋದು, ಟೀಕುಡ್. ಆ ಕಾಡಲ್ಲಿ ಯಾವುದೇ ಆಹಾರ ಇಲ್ಲ. ಅಲ್ಲಿ ಏನು ಟೀಕುಡ್ ಇದರಲ್ಲಿ ಆನೆಗಳಿಗೆ ಏನು ಸಿಗ್ತದೆ? ಈಗ ಒಂದು 2 ದಿವಸ ಸ್ವಲ್ಪ ಒಂದು ತಿಂಗಳು ಹುಲ್ಲು ಸಿಕ್ಬೋದು. ಇದು ಪೂರ್ತಿ ಏನು ಕಾಡಿದೆ, ಈಗೆಲ್ಲ ಟೀಕುಡ್ಡಾರ ಏನು ಮಾಡಬೇಕು ಅಂದರೆ, ಆ ಟೀಕುಡ್ಡಿಂದ ಏನಿಲ್ಲಿ ಕಾಡು ಬೆಳೆಯಲ್ಲ, ಆಹಾರ ಏನಿಲ್ಲ, ಅದರಲ್ಲೂ ಸತ್ತೋಗಿನ ಮರ ಜಾಸ್ತಿ, ಅದನ್ನೆಲ್ಲ ಕಡಿದು ಸಾಗಿಸಿ ಹಲಸು ಯಾವ್ದಾರ ಆನೆಗಳು ತಿನ್ನೋವು ಪ್ರಾಣಿಗಳು ತಿನ್ನೋದನ್ನ ಗಿಡಗಳನ್ನ ನೆಡ್ಬೇಕು, ಇಲ್ಲ ಬಿದಿರು ನೆಡ್ಬೇಕು, ಅದೇನಾರ ಮಾಡ್ಬೇಕು. ಇಲ್ಲ ಅದರಷ್ಟಕ್ಕೆ ಅದಕ್ಕೆ ಬಿಟ್ಟರೆ ಅಲ್ಲಿ ಆನೆಗಳು ತಿನ್ನೋ ಗಿಡಗಳು ಸಸ್ಯಗಳು ಬೆಳಿತವೆ. ನಿನ್ನೆ ಹೋಗಿದ್ದೆ ಭೀಮನ್ ನೋಡೋಕ್ಕೆ, ಅದು ಚಿಕ್ಕಮಗಳೂರು. ಅಲ್ಲಿ ಆ ಕ್ಯಾಂಪ್ ಇತ್ತಲ್ಲ, ಅಲ್ಲಿತ್ತು. ಬಿಟಮ್ಮ ಸೆಕೆಂಡ್ ಇತ್ತು. ಅದು ಯಾಕೋ ಗುಂಪಿಟ್ಟು ಬಂತು. ಈಗ ಮತ್ತೆ ವಾಪಸ್ ನಮ್ಮ ಏರಿಯಾಕ್ಕೆ ಬಂದಿದೆ ಭೀಮ ಫುಲ್ ಮದ. ಆ ಮೌಂಟೇನ್ ಅಂತ ಅಲ್ಲ, ಮೌಂಟೇನ್ ಅಲ್ಲ, ಕ್ಯಾಪ್ಟನ್ ಅನ್ನೋ ಆನೆನು ಹೊಡೆದಾಕ್ತು. ಇಲ್ಲಿ ಹೆಸರು ಆನೆಗಳಂದ್ರೆ ಯಾವ್ದಾವ್ದು ಇದೆ ಒಟ್ಟು ದಸರಾದಲ್ಲಿ ಪಾಲ್ಗೊಳ್ಳೋದು? ಇಲ್ಲಿ ಶ್ರೀರಾಮ ಗೋಪಿ ಇವನಾನೆ, ಗೋಪಿ ಶ್ರೀರಾಮ. ಮತ್ತೆ ಅಲ್ಲಿ ನಾವು ಒಂದು ಆನೆ ನೋಡ್ಲಿಲ್ಲ, ಸಕ್ರೆಬೈಲಲ್ಲಿ ಇಷ್ಟುದ್ದ ಕೋರೆದು, ಅದು ಇವನೇ ಹೊಡೆದಿದ್ದು ಅಲ್ಲಿ ಇದರಲ್ಲಿ ಸಕ್ರೆಬೈಲಲ್ಲಿ ಉಂಟು. ಈಗ ಟ್ರೈನಿಂಗ್ ಆಯ್ತು. ಅಲ್ಲ ಇದು ಅಲ್ಲ, ಹರ್ಷ ಇದೆ, ಮತ್ತೆ ಯಾವ್ದಿದೆ? ಹರ್ಷ ಅಲ್ಲ, ಹಳೇದು ಹಳೆ ಆನೆ. ಹರ್ಷ 2006ನೇ ಇಸ್ವಿಯಲ್ಲೇ ಇತ್ತದು. ಹೌದ್ರಾ? ಈ ಭಾಗದಲ್ಲಿ ಯಾವ್ದು ಈಗ ಒಟ್ಟು? ಕಂಜನ, ಶ್ರೀರಾಮ. ಹೌದು ಸರ್, ವಿಶೇಷ ನಿಮ್ಗೆ ಗೊತ್ತಿದೆ ಯಾವ ಆನೆ ಅಂತೇಳಿ? ಇದು ನಮ್ಮ ಎಸ್ಲೂರು ಭಾಗದಲ್ಲಿ ಹಿಡಿದ ಆನೆ. ಇದಕ್ಕೆ ವೆಂಕಟೇಶಣ್ಣ ಸ್ಟಾರ್ಟ್ ಮಾಡಿದ್ದು. ಇದು ಮುಂದಿನ ನಮ್ಮ ಭವಿಷ್ಯದ ಆನೆ ಇರಲ್ಲ ಸರ್. ಈ ಧನಂಜಯ ಆನೆ ಇದು ನಮ್ಮ ಸಕಲೇಶ್ಪುರದ ಆನೆ. ಸಿಟ್ಟಿಟ್ಕೊಂಡಿರ್ತಾವೆ ಆನೆಗಳು. ಹೌದು.
ಸಿಟ್ಟು ತೀರಿಸ್ಕೊಳ್ತಾವಂತೀರಾ? ಹೌದು, ಆನೆಗಳಿಗೆ ಇರೋದು ಮದ ಬಂದಾಗ ನೆನಪಿಗೆ ಬರೋದು ಜಾಸ್ತಿ. ಆವಾಗ ಅವು ಸೇಡ್ ತೀರಿಸ್ಕೊಂತವೆ. ಈ ಹಿಂದೆ ಗಜೇಂದ್ರ ಮಾಡಿದ್ದು ಅದೇ, ಈಗ ಮೊನ್ನೆ ಭೀಮ ಮಾಡಿದ್ದು ಅದೇ. ಕಾಡಾನೆಗಳು, ಸಾಕಿದ ಆನೆಗಳು ಎಲ್ಲವೂ ಒಂದಾಗ್ಲಿ ನೆನಪಿಗೆ ಬರೋದು. ಹಾಗಾಗಿ ಮದ ಬಂದಾಗ ಅವು ಸೇಡ್ ತೀರಿಸ್ಕೊಂತವೆ. ನೀರಿಗೆರೆಯಲ್ಲಿ ಹಿಡಿದ ಏಕಲವ್ಯ ಇವೆಲ್ಲ ಮುಂದಿನ ಆಸ್ತಿ. ಇನ್ನೊಂದು 5-10 ವರ್ಷಕ್ಕೆ ಇವೆಲ್ಲ, ಇನ್ನು ಮಹೇಂದ್ರ ಆನೆ ಇರ್ಬೋದು, ಇವೆಲ್ಲ ಅಂಬಾರಿ ಹೋರ ಅಂತ ಆನೆಗಳೇ ಇವು. ಇದಕ್ಕೇನು ಜಾಸ್ತಿ ವಯಸ್ಸಾಗಿಲ್ಲ, ಒಂದು 30-35 ವರ್ಷದ ಆನೆ. ಇದು ನಮ್ಮ ಯಸ್ಲೂರ್ ಭಾಗ, ಸಕಲೇಶ್ಪುರದ ಆನೆಗಳು ಇವು.